ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋ ಚಿತ್ರ ಗೀತು ಮೋಹನ್ ದಾಸ್ ನಿರ್ದೇಶಿಸಿರುವ ನಮ್ಮ ಯಶ್ ನಟಿಸಿರುವಂತಹ ಚಿತ್ರ ಟಾಕ್ಸಿಕ್. ಇವತ್ತು ನಾನು ಮೊದಲ ದಿನ ಮೊದಲ ಶೋವನ್ನು ನೋಡ್ಕೊಂಡು ಬಂದೆ. ನನಗೆ ನಿಜವಾಗ್ಲೂ ಏನು ಅನಿಸ್ತು ಚಿತ್ರ, ಇದರಲ್ಲಿ ಏನು ಚೆನ್ನಾಗಿದೆ, ಯಾ ಏನೇನು ಇಷ್ಟ ಆಗಲಿಲ್ಲ ನನಗೆ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನನ್ನನ್ನು ಪ್ರೋತ್ಸಾಹಿಸಿ. ನಾನು ಈ ಚಿತ್ರವನ್ನು ಒಬ್ಬ ಯಶ್ ಅಭಿಮಾನಿಯಾಗಿ ನೋಡಿದೆ. ಒಬ್ಬ ರಿವ್ಯೂವರ್ ಆಗೂ ಸಹ ನಾನು ನೋಡಿದೆ. ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಚಿತ್ರ. ಯಾಕೆಂದರೆ ಕೆಜಿಎಫ್ 2 ಆದಮೇಲೆ ತುಂಬ ವರ್ಷಗಳ ನಂತರ ಯಶ್ ಅವರು ತುಂಬ ಕಷ್ಟಪಟ್ಟು ಮಾಡಿದಂತಹ ಚಿತ್ರ. ಅದೇ ರೀತಿ ಅವರ ಇಂಟರ್ವ್ಯೂಗಳಿಂದ ಕಾನ್ಫಿಡೆನ್ಸ್ ಹಾಗೂ ಗೀತಾ ಮೋಹನ್ ದಾಸ್ ಅವರು ಕೊಟ್ಟಂತಹ ಸ್ಪೀಚ್ ಇವುಗಳೆಲ್ಲ ನೋಡಿ ನನಗನ್ಸಿದ್ದು ಏನೋ ಒಂದು ಮ್ಯಾಜಿಕ್ ಮಾಡಿದ್ದಾರೆ. ಅದು ವರ್ಕ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಈ ಸಿನಿಮಾ ಅಷ್ಟು ಇಷ್ಟ ಆಗಲಿಲ್ಲ. ಮೊದಲಿಗೆ ಈ ಚಿತ್ರದಲ್ಲಿ ನನಗೆ ಇಷ್ಟವಾದ ಕೆಲವು ಅಂಶಗಳ ಬಗ್ಗೆ ಮಾತಾಡ್ತೀನಿ. ಅದರಲ್ಲಿ ಪ್ರಮುಖವಾಗಿ ನನಗೆ ತುಂಬಾ ಇಷ್ಟವಾಗಿದ್ದು ಯಶ್ ಅವರ ಪ್ರಬುದ್ಧವಾದ ಆಕ್ಟಿಂಗ್ ಅಂತಾನೆ ಹೇಳ್ಬೋದು. ಈ ಚಿತ್ರವನ್ನ ಅವರು ಬಳಸ್ಕೊಂಡಿರೋದೇ ತಮ್ಮ ಆಕ್ಟಿಂಗ್ ಅನ್ನ ತೋರ್ಸೋದಿಕ್ಕೆ ಅಂತಾನೆ ನನಗೆ ಎಲ್ಲೋ ತುಂಬಾ ಕಡೆ ಅನಿಸ್ತು ನನಗೆ. ಆ ಒಂದು 2 ಕ್ಯಾರೆಕ್ಟರ್‌ಗಳಲ್ಲೂ ಅದ್ಭುತವಾಗಿ ಮಿಂಚಿದ್ದಾರೆ. ತಂದೆ ಕ್ಯಾರೆಕ್ಟರ್‌ಗಳಾಗಿರ್ಬೋದು, ಮಗನ ಕ್ಯಾರೆಕ್ಟರ್‌ಗಳಾಗಿರ್ಬೋದು, ತುಂಬಾ ಅದ್ಭುತವಾಗಿ ನಿಮ್ಗೆ ಎಲ್ಲೂ ಸಹ ಆ ಒಂದು ಆಕ್ಟಿಂಗ್‌ನಲ್ಲಿ ಯಾವುದೇ ಕೊರತೆಯನ್ನ ಕಾಣದೇ ಇಲ್ಲ. ಮತ್ತೊಂದೇನಪ್ಪಾ ಅಂತ ಅಂದ್ರೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ಗೆ. ಎಸ್ಪೆಷಲಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಆ ಫೋಟೋಗ್ರಫಿ ಆಗಿರ್ಬೋದು, ಪ್ರತಿಯೊಂದು ಸೀನನ್ನ ತೆಗ್ದಿರುವಂತಹ ರೀತಿ ಆಗಿರ್ಬೋದು, ನಿಮ್ಗೆ ಕಣ್ಣಿಗೆ ಹಬ್ಬವನ್ನಂತೂ ಉಂಟು ಮಾಡುತ್ತೆ. ಕೊನೆಯದಾಗಿ ನನಗಿಷ್ಟ ಆಗಿದ್ದೇನಪ್ಪಾ ಅಂತ ಅಂದ್ರೆ ಹೀರೋಯಿನ್‌ಗಳ್ಸ್‌ಗೆ ಕೊಟ್ಟಿರುವಂತಹ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ತಬಾಯಿ ಸಾಂಗ್, ಆ ಒಂದು ಮ್ಯೂಸಿಕ್ ಆಗಿರ್ಬೋದು ತುಂಬಾ ಅದ್ಭುತವಾಗಿದೆ. ಈ 3 ವಿಷಯಗಳನ್ನ ಬಿಟ್ರೆ ನನಗೆ ಈ ಮೂವಿಯಲ್ಲಿ ತುಂಬಾ ಕಡೆ ಕೆಲವೊಂದು ಇಷ್ಟ ಆಗ್ಲಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ನಿಮ್ಗೆ ಇಂಟರ್ವಲ್‌ಗಿಂತ ಮುಂಚೆ 10, 15 ನಿಮಿಷ ಅಂದ್ರೆ ತಬಾಯಿ ಸಾಂಗ್ ಬಂದ್ಮೇಲೆ ಇಂಟರ್ವಲ್‌ವರೆಗೂ, ಮತ್ತೆ ಕ್ಲೈಮ್ಯಾಕ್ಸ್‌ನಲ್ಲಿ ಒಂದು 15, 20 ನಿಮಿಷ ಅನ್ಕೊಳ್ಳಿ. ಸೊ ಅಷ್ಟು ಬಿಟ್ರೆ ಇನ್ನ ಬೇರೆ ಎಲ್ಲಾ ಕಡೆಯಲ್ಲೂ ನಿಮಗೆ ಅಷ್ಟೊಂದು ಮೂವಿ ಮಜಾ ಕೊಡೋದಿಲ್ಲ. ತುಂಬಾ ಲ್ಯಾಗ್ ಅನ್ಸ್ತು. ಫಸ್ಟ್ ಹಾಫ್ ಅಲ್ಲಂತೂ 1 ಅವರ್ ಹೋಗುತ್ತೆ ಮೂವಿ. ಏನೇನೋ ಹೇಳಕ್ ಹೋಗ್ತಾರೆ. ಅವ್ನು ಯಾಕ್ ಹಿಂಗಾದ? ಅವ್ನು ಹೇಗೆ? ಅವನ ಅಕ್ಕ ತಮ್ಮನ ರಿಲೇಷನ್ ಏನು? ಅವ್ರ ತಾಯಿ ಬಗ್ಗೆ, ತಾಯಿ ಮೇಲೆ ಇವನಿಗೆ ಕೋಪ ಏನಕ್ಕೆ? ಸೊ ಇದ್ರ ಬಗ್ಗೆ ಎಲ್ಲ ಏನೋ ಒಂದು ಸೆಂಟಿಮೆಂಟ್ ತರೋದಕ್ಕೆ ಹೋಗ್ತಾರೆ. ಅವ್ಯಾವೂ ವರ್ಕೌಟ್ ಆಗಲ್ಲ. ಒಂಥರ ಅದು ಹೆಂಗೆ ಅಂದ್ರೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಿಮಗೆ ಎಮೋಷನಲಿ ನಿಮ್ಗೆ ಕನೆಕ್ಟ್ ಆಗೋದಿಕ್ಕೆ ಆಗೋದಿಲ್ಲ ಮೂವಿಯಲ್ಲಿ. ಸೊ ಆ ತರ ಅಷ್ಟೊಂದು ಕ್ಯಾರೆಕ್ಟರ್‌ಗಳು ಬರ್ತಾನೆ ಹೋಗ್ತವೆ. ನಮ್ಗೆ ಕೆಲವೊಂದು ಕ್ಯಾರೆಕ್ಟರ್‌ಗಳು ಏನಕ್ಕೆ ಬರ್ತಿದಾವೆ, ಇವು ಬೇಕಿತ್ತಾ ಅಂತಾನೆ ಅನ್ಸಿದ್ದದ್ದು ನಿಜ ನನಗೆ. ಪ್ರತಿಯೊಂದು ಸೀನು ಸಹ ತುಂಬಾ ರಿಚ್ ಆಗಿ ಬರ್ತಾ ಇರುತ್ತೆ. ಬಟ್ ಆದ್ರೆ ಯಾವು ಕನೆಕ್ಟ್ ಆಗ್ತಾ ಇರಲ್ಲ ನಮ್ಗೆ. ನಮ್ಗೇನ್ ಆ ತರ ಒಂದು ಫೀಲಿಂಗೇ ಬರ್ತಾ ಇರಲ್ಲ. ನಿಮ್ಗೆ ಇಂಟರ್ವಲ್ ಬರೋಷ್ಟ್ರೊಳಗೆ ಮೇಜರ್ ಕೆಲವೊಂದು ಕ್ಯಾರೆಕ್ಟರ್‌ಗಳು ಸತ್ತೋಗ್ತವೆ. ಆದ್ರೂ ಸಹ ನಿಮ್ಗೇನು ಅನ್ಸೋದೇ ಇಲ್ಲ. ಅವ್ರು ಸತ್ರಾ ಓಕೆ. ಅಷ್ಟೇ ನಿಮ್ಗೆ ನನ್ಗೆ ಅಷ್ಟೇ ಫೀಲಿಂಗ್ ಬಂದಿದ್ದು. ಯಾರು ಸಹ ಆಡಿಯನ್ಸ್ ಅಷ್ಟೊಂದು ರಿಯಾಕ್ಷನ್ ಮಾಡಲ್ಲ. ಓಕೆ ಅವ್ರು ಸತ್ತೋಗ್ತಾ ಇದ್ದಾರೆ, ಇವ್ರು ಸಾಯ್ತಿದ್ದಾರೆ. ಇವ್ಯಾವು ಅವ್ರಿಗೆ ಒಂದು ಅಟ್ಯಾಚ್‌ಮೆಂಟೇ ಬರಲ್ಲ ಆಕ್ಚುಲಿ. ಟು ಬಿ ಹಾನೆಸ್ಟ್ ನನಗೆ ಅದು ಆ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಇಂದ ಎತ್ತಬೇಕಾಗಿತ್ತು ಆ ಎಮೋಷನ್ಸ್‌ನ. ಬರ್ಬೇಕಿತ್ತು ಸ್ವಲ್ಪ. ಆ ಎಮೋಷನ್ಸ್‌ನ ತೆಗೆಯೋದ್ರಲ್ಲಿ ಗೀತು ಮೋಹನ್ ದಾಸ್ ಎಡವಿದ್ದಾರೆ ಅಂತಾನೆ ನನಗೆ ಅನಿಸ್ತು. ಇನ್ನೊಂದು ವಿಶೇಷ ಏನ್ ಗೊತ್ತಾ? ಇಡೀ ಇಂಡಿಯಾದಲ್ಲೇ ಸೆನ್ಸೇಷನಲ್ ಮೂಡಿಸಿದಂತಹ ಟಾಕ್ಸಿಕ್ ಟ್ರೈಲರ್ ಸೀನ್. ನಮ್ಗೆಲ್ಲ ಗೊತ್ತಿದೆ. ಏನು ಆ ಕಾರ್ ಒಳಗಡೆ ಒಂದು ಇಂಟಿಮಸಿ ಸೀನ್ ಇಟ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡೋ ಸೀನ್ ನಮ್ಗೆಲ್ಲ ಥ್ರಿಲ್ ಉಂಟು ಮಾಡಿದಂತೂ ನಿಜ. ಆ ಸೀನನ್ನ ಹೇಗ್ ತೆಗ್ದಿರ್ತಾರೆ, ಅದು ಹೇಗ್ ಬಂದಿರುತ್ತೆ ಅನ್ನೋ ಕುತೂಹಲ ಇತ್ತು ನಮ್ಗೆ. ಆದ್ರೆ ನಿಜವಾಗ್ಲೂ ಅದನ್ನ ನಾನು ಈ ಮೂವಿಯಲ್ಲಿ ನೋಡಿದಾಗ ಥಿಯೇಟ್ರಲ್ಲಿ ತುಂಬಾ ಡಿಸಪಾಯಿಂಟ್ ಆದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ಯಶ್ ಅವರ ಎಂಟ್ರಿ ಸೀನ್ ಆಗಿರುತ್ತೆ. ಆಯ್ತಾ? ಬಟ್ ಅದ್ರಲ್ಲಿ ನಿಜವಾಗ್ಲೂ ಟ್ರೈಲರ್ ನೋಡಿದಷ್ಟು ಬ್ಯಾಗು, ಗೂಸ್ ಬಂಪ್ಸು ಏನೂ ಬರಲ್ಲ ಅಲ್ಲಿ. ನಮ್ಗೊಂಥರ ಅಲ್ಲಿ ನಡೆಯೋ ಒಂದು ಸೀನು ಅದೆಲ್ಲ ಒಂಥರ ಜನಗಳ್ಗೆ ಆಲ್ರೆಡಿ ಮೆಸಪ್ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಅವ್ನು ಏನ್ ಹೇಳೋಕ್ ಹೋಗ್ತಿದ್ದಾನೆ ಅಂತ. ಆ ಕ್ಯಾರೆಕ್ಟರ್‌ಗಳು ಇನ್ನೂ ಅರ್ಥ ಆಗಿರಲ್ಲ ಎಷ್ಟೋ ಜನಗಳಿಗೆ. ಅದು ತುಂಬಾ ಗಜಿಬಿಜಿ ಅನ್ಸಿದಂತೂ ನಿಜ. ಆ ಟ್ರೈಲರ್ ಇದ್ದಂತಹ ಖುಷಿ ಆ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ನಿಜವಾಗ್ಲೂ ನನಗೆ ಯಾವುದೇ ರೀತಿಲೂ ಗೂಸ್ ಬಂಪ್ ಬರ್ಲೇ ಇಲ್ಲ. ಇನ್ನು ತುಂಬಾ ಸೀನ್‌ಗಳು ಟ್ರೈಲರ್‌ಗಳಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದವು ಬೇರೆ ಬೇರೆ ಟ್ರೈಲರ್‌ಗಳಲ್ಲಿ. ಬಟ್ ಆದ್ರೆ ಸಿನಿಮಾದಲ್ಲಿ ಬಂದಾಗ ನನಗೇನು ಅಷ್ಟೊಂದು ಗೂಸ್ ಬಂಪ್ಸ್ ಬರ್ಲೇ ಇಲ್ಲ ಯಾವುದಕ್ಕೂನು. ಆದ್ರೆ ಕೆಲವೊಂದು ಕಡೆ ತುಂಬಾ ಒಂದು ಸಿಂಗಲ್ ಲೈನ್‌ಗಳೇ ತುಂಬಾ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಕೆಲವೊಂದು ಡೈಲಾಗ್‌ಗಳು ಕಾನ್ವರ್ಜೇಷನ್ ನಡಿಬೇಕಾದ್ರೂ ಸಹ ಆ ಸಿಂಗಲ್ ಲೈನ್ ಹೇಳ್ಬಿಟ್ಟೆ ಕಾನ್ವರ್ಜೇಷನ್‌ನ ಮುಗಿಸಿರೋದು ಸಹ ನನಗೆ ಅಬ್ರಪ್ಟ್ ಎಂಡ್ ಅಂತಾನೆ ಅನಿಸ್ತಾ ಇತ್ತು. ಇನ್ನು ನಯನತಾರ ಆಗಿರ್ಬೋದು, ಕೆಹರಾ ಅಡ್ವಾಣಿ ಆಗಿರ್ಬೋದು, ಹುಮಾ ಖುರೇಷಿ ಆಗಿರ್ಬೋದು,
ತಾರಾ ಸತಾರಿ ಆಗಿರ್ಬೋದು. ಸೊ ಇವರಿಗೆಲ್ಲ ಒಂದು ರೀತಿಲಿ ಅವ್ರು ಕೊಟ್ಟಿರುವಂತಹ ಪಾತ್ರವನ್ನ ಅವರೆಲ್ಲ ಚೆನ್ನಾಗೇ ಆಕ್ಟ್ ಮಾಡಿದ್ದಾರೆ ಆಯ್ತಾ, ಇಲ್ಲ ಅಂತಲ್ಲ. ಬಟ್ ಅದ್ಯಾವು ಕನೆಕ್ಟ್ ಆಗಲ್ಲ ನಮ್ಗೆ. ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ, ಈ ಚಿತ್ರದ ಹಾರ್ಟ್ ಅಂತಾನೆ ಹೇಳ್ಬೇಕು ಅಂತ ಅಂದ್ರೆ, ಕೈರಾ ಅಡ್ವಾಣಿ ಅವರ ನಾದಿಯಾ ಕ್ಯಾರೆಕ್ಟರ್. ನಾದಿಯಾ ಕ್ಯಾರೆಕ್ಟರು ಮತ್ತೆ ರಾಯಾನ್ ಮಧ್ಯೆ ನಡೆಯುವಂತಹ ಲವ್ ಸ್ಟೋರಿ ಇದೆಯಲ್ಲ, ಅದನ್ನ ವಿಜೃಂಭಿಸಿ ಅಲ್ಲಿ ಒಂದು ಎಮೋಷನಲ್ ಕ್ರಿಯೇಟ್ ಮಾಡಿ ಆಡಿಯನ್ಸ್‌ನ ಹಿಡಿದು ಕೂರಿಸುವಂತಹ ಕೆಲಸವನ್ನ ಮಾಡೋದ್ರಲ್ಲಿ ಗೀತು ಮೋಹನ್ ದಾಸ್ ಅವರು ಸೋತಿದ್ದಾರೆ ಅಂತಾನೆ ನನಗನ್ನಿಸ್ತು. ಯಶ್ ಅವರ ಅಬ್ರ ಎಲ್ಲಾ ಕಡೆ ಕಾಣುತ್ತೆ. ಬಟ್ ಆಕ್ಚುಲಿ ಮೇನ್ ಸ್ಟೋರಿನ ನಮಗೆ ಕನೆಕ್ಟ್ ಆಗ್ಲಿಲ್ಲ ಅಂತ ಅಂದ್ರೆ, ಯಶ್ ಏನೇ ಅಬ್ರ ಮಾಡ್ತಾ ಇದ್ರು, ನಮಗೆ ಕೂತು ನೋಡೋದಿಕ್ಕೆ ಸ್ವಲ್ಪ ಕಷ್ಟ ಆಗಿದಂತೂ ನಿಜ. ನಾನು ಆಗ್ಲೇ ಹೇಳ್ದಂಗೆ ಸೊ ಮ ಇಂಟ್ರೋಗಿಂತ ಮುಂಚೆ ಅಂದ್ರೆ ಒಂದು 20 ನಿಮಿಷ, 15 ನಿಮಿಷ ಇರುವಾಗ 'ತಬಾಹಿ' ಸಾಂಗ್ ಬರುತ್ತೆ. ಅಲ್ಲಿ ಸ್ವಲ್ಪ ಅವರ ಲವ್ ಸ್ಟೋರಿ ಒಂದು ರೀತಿಲಿ ನಮ್ಗೆ ಫೀಲಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ, ಆ ಮ್ಯೂಸಿಕ್ಕು ಸಹ ಆ ಒಂದು ತಕ್ಕವಾಗಿ ಚೆನ್ನಾಗಿರುತ್ತೆ ಅಲ್ಲಿ ಕೇಳೋದಿಕ್ಕೆ. ಆ ಒಂದು ಸ್ಕ್ರೀನ್ ಪ್ಲೇಗಳಿಗೆಲ್ಲ ಸೂಟ್ ಆಗ್ತಾ ಹೋಗುತ್ತೆ. ಹಾಗೂ ಆ ಇಂಟ್ರೋ ಬರೋಕ್ಕಿಂತ ಮುಂಚೆ ನಡೆಯುವಂತಹ ಆ ಫೈಟ್ಸ್‌ಗಳಿರ್ಬೋದು, ಆ ಡ್ರಾಮಾ ಇರ್ಬೋದು, ಅದೆಲ್ಲ ಸ್ವಲ್ಪ ನಿಮ್ಗೆ ಕನೆಕ್ಟ್ ಆಗುತ್ತೆ. ನಮ್ಗೇನೋ ಒಂದು ಹುಮ್ಮಸ್ಸನ್ನ ತರುತ್ತೆ. ಓಕೆ, ಇಂಟ್ರೋಲ್ ಆದ್ಮೇಲೆ ಸ್ವಲ್ಪ ಸ್ಟೋರಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ. ಆದ್ರೆ ಎಡವಿದೆಲ್ಲಿ ಅಂತ ಅಂದ್ರೆ ಗೀತು ಮೋಹನ್ ದಾಸ್ ಅವರು ಫಸ್ಟ್ ನಮ್ಗೆ 1 ಅವರ್ ಆಲ್ರೆಡಿ ವೇಸ್ಟ್ ಮಾಡ್ಬಿಟ್ಟಿರ್ತಾರೆ. ಸೊ ಲಾಸ್ಟ್ ಇಂಟರ್ವಲ್‌ಗಿಂತ ಮುಂಚೆ 20 ಮಿನಿಟ್ಸ್ ನಮ್ಮನ್ನ ಹಿಡಿದು ಕೂರಿಸ್ಕೊಳ್ತಾರೆ ಸ್ವಲ್ಪ. ಒಂದು ಮ್ಯೂಸಿಕ್ ವರ್ಕೌಟ್ ಆಗುತ್ತೆ ಅಲ್ಲಿ. ಸೊ ಇನ್ನು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ನಾವು ಎಕ್ಸ್‌ಪೆಕ್ಟ್ ಮಾಡಿದ್ದು ಒಂದು ರೀತಿಯಲ್ಲಿ ಒಂದು ಗ್ರಿಪ್ ಸಿಕ್ತು ಸ್ಟೋರಿಗೆ ಇವಾಗ. ಇನ್ಮೇಲಿಂದ ಒಂದು ದಾರಿಗೆ ಬರುತ್ತೆ ಈ ಸ್ಟೋರಿ ಅಂತ ನಾನು ಅನ್ಕೊಂಡೆ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಗೀತು ಮೋಹನ್ ದಾಸ್ ಅವರು ತಗೊಂಡ ಸ್ಟೆಪ್ ನಿಜವಾಗ್ಲೂ ಕೆಟ್ಟದಾಗಿತ್ತು. ಯಾಕೆ ಅಂತ ಅಂದ್ರೆ, ಒಂದು ಒಂದು ಮಾಂಟೇಜ್ ಶಾಟ್‌ಗಳನ್ನ ತೆಗಿತಾ ಹೋಗ್ತಾರೆ. ಅಂದ್ರೆ ಮಕಾಯಿಗೆ ಹೋಗ್ತಾನೆ. ಇವ್ರು ಗೋವಾದಲ್ಲಿ ನಡೆಯೋ ಸ್ಟೋರಿ, ಮಕಾಯಿಗೆ ಹೊರ್ಟೋಗ್ತಾನೆ ಅವನು. ಇಲ್ಲಿ ನಾದಿಯಾ ಇರ್ತಾಳೆ, ಮಗು ಹುಟ್ಟುತ್ತೆ, ಏನೇನೇನೋ ತೋರ್ಸಕ್ ಹೋಗ್ತಾರೆ. ಆಮೇಲೆ ಅವ್ನು ಬರ್ತಾನೆ, ಏನೇನೋ ಆಗುತ್ತೆ. ಆ ಮಗ ಮತ್ತೆ ಇವ್ನ್ ರಿಲೇಷನ್ನು ಅವರಿಬ್ರು ರಿಲೇಷನ್‌ನ ಏನೇನೋ ತೋರಿಸ್ತಾರೆ. ಏನಕ್ಕೆ ತೋರ್ಸಕ್ ಹೋಗ್ತಾರೆ ಅಂದ್ರೆ ಒಂಥರ ಅಬ್ರಪ್ಟ್ ಆಗಿ ತೋರಿಸ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಕ್ಲೈಮ್ಯಾಕ್ಸಲ್ಲಿ ನಾನು ಹೇಳಿದ್ನಲ್ಲ ಆವಾಗ್ಲೇ ಒಂದು 10 ನಿಮಿಷ ನೋಡ್ಬೋದು ಅಂತ. ಆ ಕ್ಲೈಮ್ಯಾಕ್ಸಲ್ಲಿ ಥ್ರಿಲ್‌ನ ಕೊಡೋದಿಕ್ಕೆ ಇಲ್ಲಿ ಸ್ಕ್ರೀನ್ ಪ್ಲೇನ ತುಂಬಾ ಕೆಟ್ಟದಾಗಿ ಡ್ರಾಪ್ ಮಾಡ್ತಾರೆ. ಆ ಮಕಾಯಿ ಸೀನ್ಸ್‌ಗಳೆಲ್ಲ ಯಾಕ್ ಬರ್ತವೆ? ಈ ಕೆಸಿನೋ ಸೀನ್ಸ್‌ಗಳೆಲ್ಲ ಯಾಕ್ ಬರ್ತವೆ? ಏನಕ್ಕೆ ಬೇಕಿತ್ತು ಇವೆಲ್ಲ ಅಂತ ಅನ್ಸಿದ್ದೂ ನಿಜ ನನಗೆ. ಸೊ ಅವ್ನು ಏನಕ್ಕೆ ಹಂಗ್ ಆಡ್ತಿದ್ದಾನೆ ರಾಯ ಅನ್ನೋದೆಲ್ಲ ನಮ್ಗೆ ತುಂಬಾ ಕ್ವೆಷನ್ಸ್ ಮಾರ್ಕ್ ಬರುತ್ತೆ. ಏನು ನಾವು ಟ್ರೈಲರ್‌ನಲ್ಲಿ ನೋಡಿದೀವೋ ಆ ಸೀನ್‌ಗಳು ಮಾತ್ರ ನಮ್ಗೆ ಖುಷಿ ತರುತ್ತೆ ವಿನಃ, ಬೇರೆ ಯಾವುದೇ ಸೀನ್‌ಗಳು ಸೆಕೆಂಡ್ ಹಾಫಲ್ಲಿ ನಮ್ಗೆ ಇಂಪ್ರೆಷನ್ ತರೋದೇ ಇಲ್ಲ. ಸೊ ಕೊನೆಗೆ ಆ ಚಿತ್ರದಲ್ಲಿ ನಮ್ಗೆ ಏನಪ್ಪಾ ಒಂದು ಕುತೂಹಲ ಇರುತ್ತೆ ಅಂದ್ರೆ ನಾವು ಟ್ರೈಲರಲ್ಲಿ ನೋಡ್ಬಿಟ್ಟಿರ್ತೀವಲ್ಲ ಮಗ ಬರ್ತಾನೆ ಅಂತ. ಅದಕ್ಕೋಸ್ಕರನೇ ಈ ಕರೆಂಟ್ ರಾಯನ ಆಕ್ಟಿಂಗ್ ನೋಡ್ಕೊಂಡು ಮಗ ಬರೋದನ್ನೇ ಕಾಯೋದಾಗುತ್ತೆ. ಸೊ ಅದಕ್ಕೂ ಇನ್ನೂ ಒಂದು ವರ್ಸ್ಟ್ ಏನಪ್ಪಾ ಅಂತ ಅಂದ್ರೆ, ನಮ್ಮ ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರು ಇಂಟರ್ವಲ್ ಆದ್ಮೇಲೆ ಬರುತ್ತೆ. ಆ ಕ್ಯಾರೆಕ್ಟರ್ ಏನಕ್ಕೆ ಬರುತ್ತೆ? ಯಾಕೆ ಬರುತ್ತೆ? ಸುಮ್ನೆ ಏನೋ ಒಂದು ಕ್ಯಾರೆಕ್ಟರ್‌ನ ಆಡ್ ಮಾಡೋದಕ್ಕೆ ಬಂತೇನೋ ಅಂತ ನನ್ಗನ್ಸಿದಂತೂ ನಿಜ. ಸುಮ್ನೆ ಏನೋ ಬೇಕು ಅಂತ ಆಡ್ ಮಾಡುದ್ರಾ? ಯಾವುದೇ ರೀತಿಯಲ್ಲೂ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲದ ಕ್ಯಾರೆಕ್ಟರ್‌ನ ರುಕ್ಮಿಣಿ ವಸಂತ್ ಅವ್ರಿಗೆ ಕೊಟ್ಟಿದ್ದಾರೆ. ಏನೋ ಏಳಿಸ್ಬೇಕು ಅಂತ ಹೋಗಿದ್ದಾರೆ. ಅದ್ಯಾವೂ ಸಹ ಕನೆಕ್ಟ್ ಆಗೋದಿಲ್ಲ. ಏನೋ ಒಂದು ಟ್ರೈಲರಲ್ಲಿ ನಿಮ್ಗೆ ಆ ಡೈಲಾಗ್‌ಗಳೆಲ್ಲ ಕೇಳಿದಾಗ ವಾವ್! ಏನೋ ಇರ್ಬೇಕು ಅಂತ ಅನ್ಸಿರುತ್ತೆ ನಮ್ಗೆ. ಸಿನಿಮಾಗೆ ಬಂದಾಗ ನಮ್ಗೆ ಏನೂ ಇಲ್ವಲ್ಲಪ್ಪ ಅಂತಾನೆ ಅನ್ಸಿದಂತೂ ನಿಜ. ಕೊನೆಯ 20 ನಿಮಿಷದಲ್ಲಿ ಒಂದು ಥ್ರಿಲ್ಲಿಂಗ್ ಕಾನ್ಸೆಪ್ಟ್‌ನ ಇಟ್ಟಿದ್ದಾರೆ. ಇಲ್ಲ ಅಂತಲ್ಲ. ನಾನು ಯಾವುದನ್ನು ಸ್ಟೋರಿಯನ್ನ ನಾನು ಇಲ್ಲೆಲ್ಲೂ ಬಿಟ್ಕೊಟ್ಟಿಲ್ಲ. ಸೊ ಯಾಕೆ ಅಂತಂದ್ರೆ ಅದು ಸ್ಟೋರಿ ಸ್ಪಾಯ್ಲರ್ ಆಗುತ್ತೆ. ನೋಡಿ ಆ ಥ್ರಿಲ್ಲಿಂಗ್ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನೀವೇನು ಇವಾಗ ನಾವು ಟ್ರೈಲರ್ ಎಲ್ಲ ನೋಡಿದೀವಲ್ಲ, ಸೊ ಅದೆಲ್ಲ ನಿಮ್ಗೆ ಸ್ವಲ್ಪ ಟ್ವಿಸ್ಟ್ ಹೊಡೆಯುತ್ತೆ ಅಂತ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ನನಗೆ ಆ ಒಂದು ಸಬ್ಜೆಕ್ಟ್ ಅನ್ನ ಆ ಒಂದು ಥ್ರಿಲ್ಲಿಂಗ್‌ಗೋಸ್ಕರ ಈ 3 ಅವರನ್ನ ಕೂತು ನೋಡಬೇಕಾಗಿತ್ತಾ ಅನ್ನೋದೇ ನನ್ನ ಒಂದು ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕು. ಎಲ್ಲೂ ನಿಮಗೆ ಅಷ್ಟೊಂದು ದಮ್ ಸಿಗಲ್ಲ. ಕೆಲವೊಂದು ವ್ಯಾಲಿಡ್ ರೀಸನ್ನೇ ಕಾಣಲ್ಲ. ಕೆಲವೊಂದು ಸ್ಕ್ರೀನ್ ಪ್ಲೇಗೆ ಅಂತಂದ್ರೆ ಏನೇನೋ ಬರ್ತಾ ಇರ್ತವೆ. ಕೊನೆಯಲ್ಲಿ ಆ ಫೈಟ್ ಅಂತೂ ಅಪ್ಪ ಮಗನ ಜೊತೆ ನಡೀತಾ ಇರುತ್ತೆ. ಬೇರೆ ಎಲ್ಲಿ ಏನೋ ಯುದ್ಧ ನಡೆದಂಗೆ ನಡೀತಾ ಇರುತ್ತೆ. ಅವೆಲ್ಲ ತೋರಿಸಿದಾಗ ಏನೋ ಒಂಥರ ಅಬ್ರಪ್ಟು ಏನೋ ಒಂದು ಕರೆಕ್ಟಾಗಿ ಒಂದು ಸ್ಕ್ರೀನ್ ಪ್ಲೇ ಇಲ್ಲ ಅಂತ ಅನಿಸ್ತಿದ್ದಂತೂ ನಿಜ. ಈ ಮೂವಿಯನ್ನ ತೆಗಿಬೇಕಾದ್ರೇನೆ ಅವ್ರು ಹೇಳಿದ್ದು ಗ್ರೋನ್ ಅಪ್ ಫಾರ್ ಫೇರಿ ಟೇಲ್ಸ್ ಅಂದ್ರೆ ಇದು ಆ ಸಿನಿಮಾ ಸ್ಟಾರ್ಟ್ ಆದಾಗ್ಲೂನು ಹೇಳ್ತಾರೆ. ಇದು ಚಿಕ್ಕ ಮಕ್ಳಿಗಲ್ಲ ಅನ್ನೋದನ್ನು ಹೇಳ್ಕೊಂಡೇ ಸ್ಟೋರಿಯನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ನನಗನ್ಸಿದ್ದು ಏನ್ ಗೊತ್ತಾ? ಇದು ಬರೀ ಚಿಕ್ಕ ಮಕ್ಳಿಗ ಮಾತ್ರ ಅಲ್ಲ, ನಮ್ಮ ತಂದೆ ತಾಯಿಯವ್ರಿಗೂ ಅಲ್ಲ ಈ ಚಿತ್ರ ಅಂತಾನೆ ನನ್ಗನ್ಸ್ತು. ಕಾರಣ ಇಷ್ಟೇ, ಅವ್ರು ಬರೀ ಜಸ್ಟ್ ಸ್ಟಾರ್ಟಿಂಗ್ 1 ಅವರ್ ನೋಡ್ತಾ ಇದ್ದಂಗೆನೆ ಇದು ಯಾವ ಪಿಕ್ಚರಪ್ಪ ಅಂತ ಎದ್ದೊರ್ಟೋಗ್ತಾರೆ. ಆಮೇಲೆ ನನಗೆ ಒಂದು ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂತಂದ್ರೆ, ಯಶ್ ಅವರು ಒಂದನ್ನ ಅರ್ಥ ಮಾಡ್ಕೋಬೇಕು, ಬೇಗನೆ ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಹೌದು, ಅವರು ಪ್ರಪಂಚವನ್ನೇ ಗೆಲ್ಲಬೇಕು ಅನ್ನೋ
ಹುಮ್ಮಸ್ಸಿದೆ. ಅವರು 'ಕೆಜಿಎಫ್' ಅಂತಹ ಬಿಗ್ ಬಜೆಟ್ ಮಾಡಿದ್ಮೇಲೆ ಅದಕ್ಕೂ ಮೀರಿನಾನು ತೆಗಿಬೇಕು ಅನ್ನೋ ಹುಮ್ಮಸ್ಸಲ್ಲಿ ಈ ಚಿತ್ರ ಮಾಡಿರೋದು ಕಂಡಿದೆ ನಮ್ಗೆ. ಅವ್ರು ಇಂಟರ್ವ್ಯೂವಲ್ಲಿ ಕೊಟ್ಟಿರುವಂಥ ಕಾನ್ಫಿಡೆನ್ಸು ಅವೆಲ್ಲ ನೋಡಿದಾಗ ಅದೆಲ್ಲ ಸರಿ ಇದೆ. ಬಟ್ ಆದ್ರೆ 'ಕೆಜಿಎಫ್' ಒಂದು ಎಮೋಷನ್ ಕ್ಯಾರಿ ಆಗುತ್ತೆ. ಎಂಥ ಒಂದು ಏನೇ ಹೀರೋ ಇದ್ರೂ ಸಹ ಅಲ್ಲಿ ತಾಯಿಯ ಸೆಂಟಿಮೆಂಟ್ ಆಗಿರ್ಬೋದು, ಆ ಒಂದು ಬ್ಯಾಕ್‌ಗ್ರೌಂಡ್ ಬರುವಂತಹ ಮ್ಯೂಸಿಕ್‌ಗಳಾಗಿರ್ಬೋದು, ಒಬ್ಬ ಆಡಿಯನ್ಸನ್ನ ಕತೆ ಜೊತೆ ಕರ್ಕೊಂಡು ಹೋಗುತ್ತೆ. ನಿಮ್ಮನ್ನ ಬಿಗಿಯಾಗಿ ಇಟ್ಕೊಳ್ಳುತ್ತೆ. ಸೊ ಅದು ನಮ್ಮ ಕನ್ನಡದ ಮಣ್ಣಾಗಿರ್ಬೋದು, ಇಂಡಿಯಾದ ಮಣ್ಣಾಗಿರ್ಬೋದು ಒಂದು ತಾಕತ್ತು ಅಂತಾನೆ ಹೇಳ್ಬೋದು. ಅದಿಲ್ಲ ಅಂದ್ರೆ ನಮ್ಮ ಜನಗಳಿಗೆ ಏನೇ ನೀವು ಅಬ್ಬರವಾಗಿ ತೋರಿಸಿದ್ರು ಸಹ ಸಿನಿಮಾ ಇಷ್ಟ ಆಗಲ್ಲ. ಇದು ನನ್ನ ರಿವ್ಯೂ. ಯಾಕೆ ಅಂತಂದ್ರೆ ನನಗನ್ಸಿದ್ದು ಓಪನ್ ಆಗಿ ನಾನು ಹಾನೆಸ್ಟ್ ಆಗಿ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಮೂವಿಯಲ್ಲಿ ತುಂಬಾ ಎಮೋಷನ್ಸ್‌ನ ತೆಗೆಯೋದಿಕ್ಕೆ ಚಾನ್ಸ್ ಇತ್ತು. ತಾಯಿಯನ್ನ ತೋರಿಸಿದ ರೀತಿಯಲ್ಲಿ ಆ ಒಂದು ಆಕ್ಚುಲಿ ಹೇಳ್ಬೇಕಂದ್ರೆ ನೆಗೆಟಿವ್ ಆಗಿ ತೋರಿಸ್ತಾರೆ ತಾಯಿಯನ್ನ. ಒಂದು ಅಕ್ಕ ಮತ್ತೆ ತಮ್ಮನ ಎಮೋಷನ್‌ನ ತೆಗೆಯೋದಿಕ್ಕೆ ಜಾಗ ಇತ್ತು ಈ ಈ ಸಿನಿಮಾದಲ್ಲಿ. ಅದು ಸಹ ನಮ್ಗೆ ಟಚ್ ಆಗಲ್ಲ. ಇನ್ನು ಈ ಸಿನಿಮಾದ ಒಂದು ಹಾರ್ಟ್ ಅಂತಾನೆ ಹೇಳ್ಬೋದು. ನಾದಿಯಾ ಮತ್ತೆ ರಾಯ ಅವರ ಲವ್ ಸ್ಟೋರಿ. ಅದನ್ನ ತುಂಬಾ ಚೆನ್ನಾಗಿ ತೆಗಿಬೋದಾಗಿತ್ತು. ಅದು ಸಹ ನಮ್ಗೆ ಎಲ್ಲೂ ಕನೆಕ್ಟ್ ಆಗಲ್ಲ. ನಾನು ಯಾಕೆ ಕನೆಕ್ಟ್ ಆಗಲ್ಲ ಅಂತಂದ್ರೆ ಅವೆರಡೂ ಕ್ಯಾರೆಕ್ಟರು ಸಾಯ್ತವೆ ಈ ಮೂವಿಯಲ್ಲಿ. ಆದ್ರೂ ಸಹ ನಿಮಗೆ ಬೇಜಾರೇ ಆಗಲ್ಲ. ನಮಗ್ ಬೇಜಾರೇ ಆಗಲ್ಲ. ಅಂದ್ರೆ ಆ ಒಂದು ಎಮೋಷನ್ನು ಮನುಷ್ಯನಿಗೆ ರೀಚ್ ಆಗ್ಲೇ ಇಲ್ಲ ಅಂತ. ಸೊ ಅಲ್ಲಿ ನನಗೆ ಯಶ್ ಅವ್ರ ಮೇಲೆ ಆಗ್ಲಿ, ಒಂದು ಆಕ್ಟಿಂಗ್ ಮಾಡಿದಂತಹ ಕ್ಯಾರೆಕ್ಟರ್‌ಗಳು ಸರಿ ಇಲ್ವಾ ಅಂತ ಅಂದ್ರೆ ತಪ್ಪು. ಅವ್ರುಗಳು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಕೈರಾ ಅಡ್ವಾಣಿನೂ ಚೆನ್ನಾಗಿ ಮಾಡಿದ್ದಾರೆ. ನಯನತಾರನೇ ಆಗಿರ್ಬೋದು, ಯಶ್ ಆಗಿರ್ಬೋದು ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಬಟ್ ಅಲ್ಲಿ ಮ್ಯಾಜಿಕ್ ವರ್ಕೌಟ್ ಆಗ್ಲಿಲ್ಲ. ಆ ಲವ್ ಮ್ಯಾಜಿಕ್ ಆಗ್ಲಿ, ಸೆಂಟಿಮೆಂಟ್ ಆಗ್ಲಿ ಅವ್ಯಾವುದೂ ನಮ್ಗೆ ಟಚ್ ಆಗೋದೇ ಇಲ್ಲ. ಸೊ ಅಲ್ಲಿ ನನಗನ್ಸಿದ್ದು ಗೀತು ಮೋಹನ್ ದಾಸ್ ಅವರ ಒಂದು ಸ್ಕ್ರೀನ್ ಪ್ಲೇ ತುಂಬಾ ಎಡವಟ್ಟಾಯ್ತು ಅಂತ ಅನಿಸ್ತು. ಅದ್ರ ಜೊತೆಗೆ ನನಗೆ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ಕು ಯಾವ ಟೈಮಲ್ಲಿ ಯಾವ ಥರ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಬೇಕು ಅನ್ನೋದನ್ನ ಸ್ವಲ್ಪ ಚೂಸ್ ಮಾಡಬೇಕಾಗಿತ್ತೇನೋ. ಯಶ್ ಅವರನ್ನ ತೋರಿಸುವ ಅಬ್ಬರದಲ್ಲಿ ಈ ಎಮೋಷನ್ಸ್ ಅನ್ನ ಎತ್ತೋದ್ರಲ್ಲಿ ಆ ಮ್ಯೂಸಿಕ್ಕು ಫೇಲ್ ಆಯ್ತು ಅಂತಾನೆ ನನಗನ್ಸಿದ್ದು. ಕೊನೆಯದಾಗಿ ನನ್ನ ಒಂದು ಮಾತೇನಪ್ಪಾ ಅಂತಂದ್ರೆ ಆಡಿಯನ್ಸ್‌ಗಳಿಗೆ ಸಿ ಆಹ್, ಎಲ್ಲರೂ ಸಹ ಇವಾಗ ಪ್ಯಾನ್ ಇಂಡಿಯಾ ಅಂತ ತೆಗಿಯಕ್ ಹೋಗ್ತಿದ್ದಾರೆ. ತುಂಬಾ ಏನೋ ಆ ಥರ ಬಿದ್ದು ತುಂಬಾ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಈ ಥರ ಮೂವಿ ಬೇಕಾ ನಿಜವಾಗ್ಲೂ? ನೀವೇ ಹೇಳಿ. ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ಬೇಕಿತ್ತಾ ಈ ಸ್ಟೋರಿ ತೆಗಿಯೋದಿಕ್ಕೆ? ಅದ್ರ ಬದಲಿಗೆ ಯಾವುದೋ ಒಂದು ಸಣ್ಣ ಸ್ಟೋರಿ ತೆಗೆದ್ರುನು ಸಹ ಇಷ್ಟೊಂದು ವೆರೈಟಿಗಳನ್ನ ತೋರಿಸ್ಬೋದಾಗಿತ್ತಲ್ವಾ? ಇಷ್ಟೊಂದು ಬಜೆಟ್ ಹಾಕ್ಬೇಕಿತ್ತಾ? ಇಷ್ಟೊಂದು ವರ್ಷ ತೆಗಿಬೇಕಿತ್ತಾ? ಅಂತ ಅನ್ಸೋದಂತೂ ನಿಜ. ಆಮೇಲೆ ಇನ್ನೊಂದು ಹೇಳ್ತೀನಿ. ಎಲ್ಲಾರು ಹೇಳ್ತಾರೆ ಈಗ ಎಲ್ಲ ಆಕ್ಟರ್‌ಗಳು, ಆಕ್ಟ್ರೆಸ್‌ಗಳು ನಾವು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ತೆಗಿತೀವಿ ಅಂತ ಹೇಳ್ತಾರೆ. ಹೌದು. ಇವಾಗ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ತೆಗೆಯೋದು ಈವನ್ ಮಲಯಾಳಂನ ಸಣ್ಣ ಸಣ್ಣ ಮೂವಿಗಳು ಸಹ ಟೆಕ್ನಿಕಲಿ ಸ್ಟ್ರಾಂಗ್ ಆಗೇ ಇರ್ತವೆ. ಅದೇ ಒಂದು ಮಾನದಂಡಕ್ಕೆ ತುಂಬಾ ದುಡ್ಡನ್ನ ಖರ್ಚು ಮಾಡೋದು ಬೇಕಾಗಿಲ್ಲ. ಒಂದು ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ, ಆ ಒಂದು ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್‌ಗಳಿಗೆ ತುಂಬಾ ಕಾನ್ಸಂಟ್ರೇಷನ್ ಬೇಕು. ಸೊ ಅವುಗಳಿಲ್ಲ ಅಂತ ಅಂದ್ರೆ ನೀವ್ ಏನೇ ಬಜೆಟ್ ಹಾಕಿದ್ರು ಸಹ ಸ್ಟೋರಿಯಲ್ಲಿ ದಮ್ ಇಲ್ಲ, ಆ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ದಮ್ ಇಲ್ಲ ಅಂತ ಅಂದ್ರೆ ಆಡಿಯನ್ಸ್‌ಗಳಿಗೆ ಇಷ್ಟ ಆಗೋದು ತುಂಬಾ ಕಷ್ಟ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇದು ನಾನು ನಮ್ಮ ಗೆಸ್ಟ್ ನಟಿಸಿರುವ 'ಟಾಕ್ಸಿಕ್' ಬಗ್ಗೆ ನನ್ನ ಒಂದು ಆನೆಸ್ಟ್ ಒಪಿನಿಯನ್‌ನ ನಿಮ್ಮ ಹತ್ರ ತಿಳಿಸಿದ್ದೇನೆ. ನೀವು ಈ ಚಿತ್ರವನ್ನು ನೋಡಿದ್ರೆ ನಿಮ್ಮ ಆನೆಸ್ಟ್ ಒಪಿನಿಯನ್‌ನ ನನ್ನ ಕಾಮೆಂಟ್ಸಲ್ಲಿ ತಿಳಿಸಿ. ನನಗನಿಸಿದ್ದು ನಿಮ್ಗೆ ಅನ್ನಿಸ್ತಾನೆ ಇದ್ರೆ, ನಿಮಗೇನಾದ್ರು ಚೆನ್ನಾಗಿದ್ರೆ ಅದನ್ನು ತಿಳಿಸಿ. ನಿಮ್ಗೇನ್ ಇಷ್ಟ ಆಯ್ತು? ಇಲ್ಲ ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪಿದೆ ಅಂತ ಅಂದ್ರೆ, ದಯವಿಟ್ಟು ಅದನ್ನು ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಈ ರಿವ್ಯೂವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.